ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ದೀಪಾವಳಿ ಹಬ್ಬ ಅತ್ಯಂತ ಪುರಾತನವಾದಂತಹ ಹಬ್ಬ. ಕೃತಯುಗದಿಂದ ಕೂಡ ಇದನ್ನು ಆಚರಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಕೃತಯುಗದಲ್ಲಿ ಅದಕ್ಕಿಂತ ಮೊದಲು ಈ ರಾಕ್ಷಸರಿಗೂ ಮತ್ತು ದೇವತೆಗಳಿಗೂ ಸೇರಿ ಅಮೃತಕ್ಕಾಗಿ ಸಮುದ್ರ ಮಂಥನ ನಡೆದಾಗ ಹಲವಾರು ವಸ್ತುಗಳು ಆ ಮಂಥನದಿಂದ ಹೊರಗೆ ಬರ್ತವೆ. ಕಾಮಧೇನು, ಕಲ್ಪವೃಕ್ಷ, ಐರಾವತ ಇವೆಲ್ಲ ಬರ್ತವೆ. ಆಮೇಲೆ ಮಹಾಲಕ್ಷ್ಮಿ ಕೂಡ ಅದರಿಂದ ಉದಿಸಿ ಬರ್ತಾಳೆ ಅಂತೆ ಆ ಮಂಥನದಿಂದ. ಆದ್ದರಿಂದ ಆ ಮಹಾಲಕ್ಷ್ಮಿ ಅವತರಿಸಿದಂತ ಅಂದ್ರೆ ಒದಗಿ ಬಂದಂತಹ ದಿನವಾದ್ದರಿಂದ ಅದನ್ನ ಅವತ್ತು ಆ ಕೃತಯುಗದಲ್ಲಿ ಆಚರಿಸ್ತಾ ಇದ್ರು. ಆಮೇಲೆ ಅದಕ್ಕೆ ತ್ರೇತಾಯುಗದಲ್ಲೂ ಕೂಡ ಶ್ರೀರಾಮ ರಾವಣನನ್ನ ಸಂಹಾರ ಮಾಡಿ ಅಯೋಧ್ಯೆಗೆ ಮರಳಿ ಬಂದಾಗ ಅಯೋಧ್ಯಾವಾಸಿಗಳು ಅಲ್ಲಿ ದೀಪದ ಆವಳಿ ಅಂತಂದ್ರೆ ಸಾಲು ಅಂತ ಅರ್ಥ. ದೀಪಗಳ ಸಾಲಾದ ದೀಪಗಳನ್ನ ಹಚ್ಚಿ ಶ್ರೀರಾಮನನ್ನ ಅಯೋಧ್ಯೆಗೆ ಬರಮಾಡಿಕೊಂಡಂತ ದಿನವೂ ಕೂಡ ಅದು ದೀಪಾವಳಿ ಆಗಿದೆ. ಹಾಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಗೋವರ್ಧನ ಬೆಟ್ಟವನ್ನ ಎತ್ತಿ ಇಂದ್ರನ ಅಹಂಕಾರವನ್ನ ಇಳಿಸಿ ರೈತರು ಅವನಿಗೆ ಕಟ್ಟಬೇಕಂತ ಟ್ಯಾಕ್ಸ್ ಅನ್ನು ಕೊಡದಂತೆ ಮಾಡಿದ್ರಿಂದ ಆ ಇಂದ್ರ ರೈತರ ಮೇಲೆ ಕೋಪಗೊಂಡು ಮಳೆಯನ್ನ ಸುರಿಸ್ತಾ ಇರ್ತಾನೆ. ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ, ಅದು ರೈತರಿಗೆಲ್ಲ ತೊಂದರೆ ಆಗ್ತಾ ಇತ್ತು. ಆಗ ಆ ಬೃಂದಾವನದ ಎಲ್ಲ ರೈತರಿಗೆ ಆಶ್ರಯವನ್ನ ಕೊಡೋದಕ್ಕಾಗಿ ಸ್ವತಃ ಶ್ರೀಕೃಷ್ಣ ಆ ಗೋವರ್ಧನಗಿರಿಯನ್ನ ಎತ್ತಿ ಹಿಡಿದಂತ ದಿನ. ಆದ್ದರಿಂದ ಅವತ್ತು ಅವರೆಲ್ಲ ರೈತರನ್ನ ರಕ್ಷಣೆ ಮಾಡಿದ್ರಿಂದ ರೈತರೆಲ್ಲ ಇವತ್ತು ಸಾಮಾನ್ಯವಾಗಿ ಹಳ್ಳಿಗಳ ಕಡೆಗೆ ಕೃಷಿಕರು ಇದನ್ನ ಗೋ ಪೂಜೆಯನ್ನು ಮಾಡೋದ್ರ ಮೂಲಕ, ಗೋವನ್ನ ಮನೆಯೊಳಗೆ ಬರಮಾಡಿಕೊಳ್ಳೋದ್ರ ಮೂಲಕ ಆಚರಿಸ್ತಾರೆ. ಅದಕ್ಕೂ ಕೂಡ ಈ ಶ್ರೀಕೃಷ್ಣ ಅವತ್ತು ಗೋವರ್ಧನಗಿರಿಯನ್ನ ಎತ್ತಿ ಹಿಡಿದು ರೈತರನ್ನ ರಕ್ಷಣೆ ಮಾಡಿದ್ದಕ್ಕಾಗಿ, ಅದು ಆ ಒಂದು ನೆನಪಿಗಾಗಿ. ಇನ್ನೊಂದು ನರಕ ಚತುರ್ದಶಿ ಅಂತ ಬರ್ತದೆ. ನರಕ ಚತುರ್ದಶಿ ಅಂದ್ರೆ ನರಕಾಸುರನನ್ನ ಸಂಹಾರ ಮಾಡಿ ಅವನಿಂದ ಬಂಧಿತರಾಗಿದ್ದಂತ ಸುಮಾರು 16,000 ಸ್ತ್ರೀಯರನ್ನ ಮತ್ತು ಇನ್ನೂ ಅನೇಕ ಸಜ್ಜನರನ್ನ ಅವನು ಬಂಧಿಸಿರ್ತಾನೆ. ಅವರೆಲ್ಲರನ್ನ ಬಿಡುಗಡೆಗೊಳಿಸಿದಂತ ದಿನ. ನರಕಾಸುರನನ್ನ ಸಂಹಾರ ಮಾಡಿದ್ದರಿಂದ ಅವರು ಹೊರಗೆ ಬಂದಂತ ಜನ ಎಲ್ಲ ಈ ರೀತಿಯ ಉತ್ಸವವನ್ನ ಇಡೀ ಊರು ತುಂಬ ದೀಪವನ್ನ ಹಚ್ಚಿ ಶ್ರೀಕೃಷ್ಣನನ್ನ ಆರಾಧಿಸಿದಂತ ದಿನ. ಆದ್ದರಿಂದ ಅದು ನರಕ ಚತುರ್ದಶಿ. ಆಮೇಲೆ ಪಾಡ್ಯಮಿ ಬರ್ತದೆ, ಅದು ಬಲಿ ಪಾಡ್ಯಮಿ. ಬಲಿ ಚಕ್ರವರ್ತಿ ದಾನ ಮಾಡೋದಕ್ಕಾಗಿ ಹೆಸರುವಾಸಿಯಾಗಿರ್ತಾನೆ. ಅವನು ಕೂಡ ಭಗವಂತನ ಪ್ರೀತ್ಯರ್ಥವಾಗಿ ಅವನು ಏನನ್ನಾದ್ರೂ ಮಾಡೋದಕ್ಕೆ ಸಿದ್ಧನಿರ್ತಾನೆ, ದಾನವನ್ನು ಮಾಡ್ತಿರ್ತಾನೆ. ಆದರೆ ದಾನವನ್ನು ಮಾಡುವಾಗ ಆ ದಾನದ ಹಿಂದೆ ಅವನ ಆಸೆ ಅಪರಿಮಿತವಾಗಿರ್ತದೆ. ಆದ್ದರಿಂದ ಅವನನ್ನು ಕೂಡ ಭಗವಾನ್ ವಿಷ್ಣು ಸಾಮಾನ್ಯ ಒಬ್ಬ ಬಾಲಕನ ರೂಪದಲ್ಲಿ ಬಂದು ದಾನವನ್ನ ಕೇಳ್ತಾನೆ. ಬಾಲಕ ರೂಪ ಮತ್ತು ಬ್ರಾಹ್ಮಣ ರೂಪದಲ್ಲಿ ಬಂದು ಕೇಳ್ತಾನೆ. ಅವಾಗ ಕೇಳಿದಾಗ ಬಲಿ ಚಕ್ರವರ್ತಿ ಏನು ಕೇಳಿದ್ರು ಕೊಡ್ತೇನೆ ಅಂತ ಹೇಳಿದಾಗ ಅವನು ಕೇವಲ ಒಂದು 3 ಹೆಜ್ಜೆ ನಾನು ಎಲ್ಲಿಡ್ತೀನೋ ಅಷ್ಟು ನನಗೆ ನಾನಿಲ್ಲ ಇಟ್ಟಂತ ಹೆಜ್ಜೆಯ ಭಾಗ ಅದನ್ನ ಕೊಡಬೇಕು ಅಂತ ಹೇಳ್ತಾನೆ. ಅವನು ಮೊದಲನೇ ಹೆಜ್ಜೆ ಇಟ್ಟಾಗ ಇಡೀ ಭೂಮಂಡಲವೇ ಆವರಿಸಿಕೊಡ್ತದೆ. ಆಮೇಲೆ ಇನ್ನೊಂದು ಹೆಜ್ಜೆ ಇಟ್ಟಾಗ ಪಾತಾಳ ಲೋಕ ಮತ್ತೆಲ್ಲವೂ ಆ ಪಾದದಿಂದ ಆವರಿಸಿಕೊಡ್ತದೆ. ಇನ್ನು 3ನೇ ಪಾದ ಎಲ್ಲಿರ್ಲಿ ಅಂತ ಕೇಳಿದಾಗ ಅವನು ಸ್ವತಃ ಬಲಿ ಚಕ್ರವರ್ತಿಯ ತಲೆ ಮೇಲೆ ಇಡ್ತಾನೆ, ಅವನನ್ನ ಸಂಹಾರ ಮಾಡ್ತಾನೆ. ಆದರೂ ಕೂಡ ಅವನಿಗೆ ಭಕ್ತರಾದ್ದರಿಂದ ಅವನಿಗೆ ಕೃಷ್ಣ ಏನು ವರ ಬೇಕು ಅಂತ ಕೇಳ್ಕೊ ಅಂತ ಹೇಳ್ತಾನೆ. ಅವಾಗ ಮತ್ತೆ ಶ್ರೀಕೃಷ್ಣನೇ ಆ ವರವನ್ನು ದಯಪಾಲಿಸ್ತಾನೆ ಅಂತ ಕೂಡ ಒಂದ್ ಕಡೆ ಬರ್ತಾರೆ. ಏನಂದ್ರೆ ಭೂಮಿ ಮೇಲಿರ್ತಕ್ಕಂಥ ಜನ ನೀನು ಇಷ್ಟು ದಾನವನ್ನು ಮಾಡಿದಂತ ದಿನವನ್ನ
ಸ್ಮರಿಸಿಕೊಳ್ಳುವಂತಾಗಲಿ ಅಂತ ಹೇಳಿ ಅದನ್ನ ಬಲಿಪಾಡ್ಯಮಿ ಅವತ್ತು ಅವನ ಸಂಹಾರವಾದ ದಿನ, ಜೊತೆಗೆ ಅವನು ಆ ಮಹಾದಾನವನ್ನ ಮಾಡಿದಂಥ ದಿನ. ಇವೆಲ್ಲರ ಹಿನ್ನೆಲೆಯಲ್ಲಿ ನಾವು 3 ದಿನಗಳ ಕಾಲ ಈ ದೀಪಾವಳಿಯನ್ನ ಆಚರಿಸ್ತೇವೆ. ಪೌರಾಣಿಕ ಹಿನ್ನೆಲೆ ಹೀಗೆಲ್ಲ ಇದೆ. ಇದರ ಪ್ರಯುಕ್ತವಾಗಿ ನಾವು ಮಹಾಲಕ್ಷ್ಮಿ ಉದಿಸಿದ್ದರಿಂದ ಮಹಾಲಕ್ಷ್ಮಿ ಪೂಜೆಯನ್ನು ಕೆಲವರು ಮಾಡ್ತಾರೆ. ಇನ್ನು ಗೋ ಪೂಜೆಯನ್ನು ಎಲ್ಲ ರೈತರು ಹಳ್ಳಿಗಳೆಲ್ಲ ಮಾಡ್ತಾರೆ. ಆ ನಂತರ ಈ ದಾನ ಕಾರ್ಯವನ್ನು ಕೂಡ ಮಾಡ್ತಾರೆ. ಹೀಗೆಲ್ಲ ನಮ್ಮನ್ನ ಒಂದು ಸತ್ಕ್ರಿಯೆಗಳಿಗೆ, ಸತ್ಕಾರ್ಯಗಳಿಗೆ ಪ್ರೇರೇಪಣೆ ನೀಡುವಂಥ ಹಬ್ಬ. ಮತ್ತು ಎಲ್ಲರೂ ಕೂಡ ಒಂದು ನರಕಾಸುರನ ಕೊಂದದ್ದಾಗಿರ್ಬೋದು, ರಾವಣನ ಕೊಂದು ಶ್ರೀರಾಮ ಬಂದಿದ್ದಾಗಿರ್ಬೋದು, ಅವೆಲ್ಲ ಅಧರ್ಮದ ಮೇಲೆ ಧರ್ಮದ ವಿಜಯ ಅಂತ ಭಾವಿಸಿ ಅವತ್ತು ಎಲ್ಲರೂ ಉತ್ಸಾಹದಿಂದ ಇವುಗಳನ್ನ ಆಚರಿಸುವಂಥದ್ದು. ಆದ್ದರಿಂದ ಈ 3 ದಿನಗಳ ಕಾಲ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಆಚರಿಸ್ತಾ ಇದ್ದೇವೆ ಅಂತ ತಿಳ್ಕೊಂಡು ನಾವು ಕೂಡ ಆ ಲಕ್ಷ್ಮಿಯನ್ನ ಪೂಜೆ ಮಾಡೋಣ. ಜೊತೆಗೆ ಕೆಲವು ಕಡೆಗೆ ಅಂದ್ರೆ ಬಂಗಾಳದಲ್ಲಿ ವಿಶೇಷವಾಗಿ ಕಾಳಿ ಪೂಜೆ ಮಾಡ್ತಾರೆ. ಕಾಳಿ ಪೂಜೆ ಮಾಡೋದಕ್ಕೂ ಅದೊಂದು ಹಿನ್ನೆಲೆ ಇದೆ. ಏನಂತಂದ್ರೆ ನಾವು ಮೊನ್ನೆ ತಾನೇ ನೋಡಿದ ಹಾಗೆ ನವರಾತ್ರಿಯ ದಿನ ಆ ಸಮಯದಲ್ಲಿ ಮಹಾಕಾಳಿ ರೂಪವನ್ನು ತಾಳಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ ಮೇಲೂ ಕೂಡ ದೇವಿಯ ಅಟ್ಟಹಾಸ ನಿಲ್ಲಲಿಲ್ಲ. ಅವಳು ಆ ಆಕ್ರೋಶ ಭರಿತಳಾಗಿ ಅದೇ ಉಗ್ರ ರೂಪವನ್ನು ತಾಳಿದ್ದರಿಂದ ಬಹಳ ಜನರಿಗೆ ಭಯ ಆಯಿತು. ಅದನ್ನು ವಾಪಸ್ಸು ಅವಳನ್ನ ಒಂದು ತನ್ನ ಸುಸ್ಥಿತಿಗೆ ತರಬೇಕು ಅಂತ ಯಾರು ಪ್ರಯತ್ನ ಮಾಡಿದ್ರು ಆಗಲ್ಲ. ಆವಾಗ ಸ್ವತಃ ಶಿವನೇ ಅಲ್ಲಿ ಅವಳೆಲ್ಲಿ ಅಟ್ಟಹಾಸ ಮಾಡ್ತಿರ್ತಾಳೋ ರಣರಂಗದಲ್ಲಿ ಅಲ್ಲಿ ಬಂದು ಶಿವನೇ ಮಲ್ಕೊಂಡ್ಬಿಡ್ತಾನೆ. ಆವಾಗ ಅವಳು ಗೊತ್ತಾಗದೆ ಅವನ ಎದೆ ಮೇಲೆ ಕಾಲಿಡ್ತಾಳೆ. ನೀವೆಲ್ಲ ಆ ಚಿತ್ರವನ್ನು ಬೇರೆ ಬೇರೆ ಕಡೆಲ್ಲ ಫೋಟೋಗಳಲ್ಲಿ, ಕಾಳಿಯ ಫೋಟೋಗಳಲ್ಲಿ ನೋಡಿರ್ತೀರಿ. ಹಾಗಾದಾಗ ಆವಾಗ ಶಿವನನ್ನ ಸ್ಪರ್ಶ ಮಾಡಿದ ಮೇಲೆ ಅವಳು ಶಾಂತಳಾಗ್ತಾಳೆ, ಅವಳ ಉಗ್ರರೂಪ ನಿಲ್ಲುತ್ತೆ ಅಂತ. ಆದ್ದರಿಂದ ಶಾಂತ ರೂಪವನ್ನು ತಾಳಿದ್ದರಿಂದ ಅವಳನ್ನ ಅವತ್ತು ಪೂಜೆ ಮಾಡ್ತಾರೆ. ಕೆಲವರು ಕಾಳಿಯನ್ನ ಪೂಜೆ ಮಾಡ್ತಾರೆ ಈ ದೀಪಾವಳಿಯಲ್ಲಿ, ಬಂಗಾಳ ಕಡೆಗೆಲ್ಲ ಮಾಡ್ತಾರೆ. ಹೀಗೆ ಒಟ್ಟಿನಲ್ಲಿ ನಮ್ಮ ಈ ಆಚರಣೆಗಳ ಹಿನ್ನೆಲೆಯಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಇದೆ. ಅದನ್ನು ತಿಳ್ಕೊಂಡು ಜೊತೆಗೆ ನಾವು ಕೂಡ ಲಕ್ಷ್ಮಿಯನ್ನು ಆರಾಧಿಸೋಣ ಮತ್ತು ಆ ಬಲಿಚಕ್ರವರ್ತಿಯಂತೆ ನಾವು ಕೂಡ ಒಂದಿಷ್ಟು ದಾನವನ್ನ ಮಾಡೋಣ. ಒಟ್ಟಿನಲ್ಲಿ ಸತ್ಕ್ರಿಯೆಗಳಿಗೆ ನಮ್ಮನ್ನ ಪ್ರೇರಣೆಗೊಳಿಸುವಂತ ಈ ಹಬ್ಬಗಳು, ಜೊತೆಗೆ ಉತ್ಸಾಹ ಆನಂದವನ್ನ ತುಂಬಿ ಜನಗಳ ಮನಸ್ಸಿನಲ್ಲಿ ಈ ಹಬ್ಬಗಿಂತ ಮೊದಲು ಮತ್ತು ಬೇರೆ ಬೇರೆ ದಿನಗಳಲ್ಲಿ ಬಂದಂತಹ ಕಷ್ಟ ನಷ್ಟಗಳನ್ನ, ಆದಂತಹ ಆ ದುಃಖಗಳನ್ನ ಎಲ್ಲವನ್ನು ಮರೆತು ಈ 3 ದಿನಗಳ ಕಾಲ ಅವರೆಲ್ಲ ಉತ್ಸಾಹದಿಂದ ಇರುವಂತೆ ಮಾಡ್ತಾವಲ್ಲ, ಈ ಹಬ್ಬಗಳ ವೈಶಿಷ್ಟ್ಯತೆನೇ ಅದು. ನಮಗೆಲ್ಲ ಸಂತೋಷವನ್ನ ತರ್ತವೆ. ಹಾಗೆ ನಾಡಿನ ಎಲ್ಲ ಜನರಿಗೆ, ಭಕ್ತರಿಗೆ ಈ ಹಬ್ಬ ಉತ್ಸಾಹ ಆನಂದವನ್ನ ಹೆಚ್ಚಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತೀವಿ.